ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ. ಕೂತ್ಕೊಳ್ರಿ. ನಾವೇನು ಮಂಡ್ಯಕ್ಕೆ ವಿರೋಧ ಮಾಡ್ತಾ ಇಲ್ಲ, ಮೈಸೂರು ಮಹಾರಾಜರಿಗೆ ವಿರೋಧ ಮಾಡ್ತಾ ಇಲ್ಲ. ಮೈಸೂರು ಮಹಾರಾಜರಿಗೆ ಮಾಡೋರು ಅವರೇ. ಸರ್ ಕೂತ್ ಒಂದ್ ನಿಮಿಷ. ಸಭಾಧ್ಯಕ್ಷರೇ, ನಮ್ಮ ಸಮಸ್ಯೆಗಳೇನಿದ್ದು, ನಮ್ಮ ಮನವಿ ಏನಿತ್ತು, ಆ ಮನವಿಗೆ ಮಾನ್ಯ ಕೃಷಿ ಉತ್ತರ ಕೊಡ್ಲಿ. ಮನೆ ಅಧ್ಯಕ್ಷರೇ ಒಂದ್ ನಿಮಿಷ. ನಾವು ಸಚಿವ ಸಂಪುಟದಲ್ಲೇ ಎಚ್ ಕೆ ಪಾಟೀಲ್ರು ಆ ಭಾಗದ ಎಲ್ಲರ ಶಾಸಕರ ಅಭಿಪ್ರಾಯ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ತಗೊಂಡು ನನಗೆ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲೇ ನಾವು ಚರ್ಚೆ ಮಾಡಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೈಸೂರು ಮತ್ತು ಮಂಡ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದೇ ಕಾಲೇಜು ಸಂಶೋಧನಾ ಕೇಂದ್ರ ಎಲ್ಲವನ್ನೂ ಕೈ ಬಿಡಬೇಕು ಅಂತ ಸಂಪುಟದಲ್ಲೇ ನಾವು ತೀರ್ಮಾನ ತಗೊಂಡಿದ್ದು. ಅದರಲ್ಲಿ ಈ ಬಿಲ್ನಲ್ಲಿ ಬಂದಾಗ ತೋಟಗಾರಿಕೆ ಅಂತೇಳಿ ಒಂದು ಸೆಂಟೆನ್ಸ್ ಇತ್ತು. ಅದನ್ನು ಸಹ ಬೆಳಗ್ಗೆ ಎಚ್ ಕೆ ಪಾಟೀಲರು ನಾವು ಕೂತ್ಕೊಂಡು ಇವರೆಲ್ಲರೂ ಬಂದು ನಮ್ಮ ಸಿ ಸಿ ಪಾಟೀಲು ಮತ್ತು ಸಿದ್ದು ಸವದಿಯವರು ಸಹ ಬಂದು ನಮ್ಗೆ ಹೇಳಿದಾಗ ಎಚ್ ಕೆ ಪಾಟೀಲರ ನೇತೃತ್ವದಲ್ಲಿ ನಾವೆಲ್ಲ ಕೂತು ಅದನ್ನು ಸಹ ಖಂಡ 3ನಲ್ಲಿ ಸದರಿ ವಿಧೇಯಕದಲ್ಲಿ ಹಾಗೆ ಮರುಸಂಖ್ಯೆ ನೀಡಲಾದ 3ನೇ ಖಂಡದಲ್ಲಿ 3ನೇ ಖಂಡದ ಮೂಲಕ ಪ್ರಯೋಜಿಸಲು ಉದ್ದೇಶಿಸಿರುವ 4ನೇ ಪ್ರಕರಣದ ಬ್ರಾಕೆಟಲ್ಲಿ 1ನೇ ಉಪಕರಣದಲ್ಲಿ ತೋಟಗಾರಿಕೆ ಎಂಬ ಪದವನ್ನು ಬಿಟ್ಟಲಾಗಿದೆ. ಇದನ್ನ ಏನಂದ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಮಾನ್ಯ ಕೃಷಿ ಸಚಿವರು ಏನು ವಾಪಸ್ ತಗೊಂಡಿದ್ದಾರೆ ಅದನ್ನ ಸ್ವಾಗತ ಬಯಸ್ತೀನಿ ಸರ್. ನಾವು ಅವ್ರ ಎಷ್ಟು ಮೈಸೂರು ಮಹಾರಾಜರ ಬಗ್ಗೆ ಗೌರವ ಇಟ್ಟಾರಲ್ಲ, ಅವ್ರ ಆಸ್ತಿ ಪಾಸ್ತಿ ಹೊಳ್ಳಿ ಕೊಡುತ್ತೆ ಸರ್. ಮೈಸೂರು ಮಹಾರಾಜರು ಆ ಟಿಪ್ಪು ಸುಲ್ತಾನ್ ಹೊಳ್ಳಿ ಕೊಡ್ತಾರ. ಮೈಸೂರು ರಾಷ್ಟ್ರಕ್ಕೆ ಕೊಟ್ಟಿರೋದು ಅಧ್ಯಕ್ಷರೇ, ಅವ್ರ ವಂಶಕ್ಕೆ ಇಡ್ಲಿಲ್ಲ. ಮೈಸೂರು ಮಹಾರಾಜರು ಜನತೆಗೆ ಕೊಟ್ಟರು. ಒಂದ್ ನಿಮಿಷ ಅಧ್ಯಕ್ಷರೇ, ಇದೊಂದು ಇತಿಹಾಸ ಇರ್ತಕ್ಕಂಥದ್ದು. 100 ವರ್ಷ ಆದಮೇಲಾರು ಕೃಷಿ ವಿಶ್ವವಿದ್ಯಾನಿಲಯ ಸ್ಟೇಟಸ್ ಕೊಡುವಂಥ ಒಂದು ಅವಕಾಶ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮೆಲ್ರಿಗೂ ಬರ್ತಲ್ಲ. ಅದೇ ಒಂದು ನಮ್ಮ ಭಾಗ್ಯ. ನಿಮ್ಮೆಲ್ಲರ ಸಮಾಧಾನ ಒಪ್ಪಿಗೆ ನನಗೂ ನಿಮ್ಮೆಲ್ರಿಗೂ ಧನ್ಯವಾದಗಳು. ಈಗ ಸಚಿವ ಒಂದ್ ನಿಮಿಷ ಸಭಾಧ್ಯಕ್ಷ, ಬಹಳ ಸಂತೋಷ. ವಿಶ್ವವಿದ್ಯಾನಿಲಯ ಮಾಡ್ತಾ ಇದ್ದೀರಾ. ಎಷ್ಟು ಮಕ್ಕಳು ಓದ್ತಿದಾರಲ್ಲಿ? ಒಂದ್ ನಿಮಿಷ ಕೂತ್ಕೊಳ್ಳಿ, ಮುಗಿಸ್ತೀನಿ. ಸಮಾಧಾನ. ಒಂದು. ಎರಡನೇದು, ಅದೀಗ ಬಿಲ್ಲಲ್ಲಿ ಉಂಟಾ? ಅದಕ್ಕೆ ಮತ್ತೆ ಬಿಲ್ಲಿಗೆ ಸಂಬಂಧ ಉಂಟಾ? ಸಂಬಂಧ ಉಂಟು. ಬಜೆಟ್ ಬಂದಾಗ ಮಾತಾಡಿ. ಆಯ್ತು. ಎರಡನೇದು, ಬಜೆಟ್ ಬಂದಾಗ ಮಾತಾಡಿ. ಎರಡನೇದು ತಡೀರಿ ಸಭಾಧ್ಯಕ್ಷ. ಕರೆಕ್ಟ್, ನೀವು ಬಜೆಟ್ ಅಲ್ಲಿ ಮಾತಾಡಬೇಕು, ಅಲ್ಲಿ ಚರ್ಚೆ ಮಾಡ್ಬೇಕಂತ ಆಗ್ತದೆ. ಬಿಲ್ಲಿಗೆ ಸಂಬಂಧಪಟ್ಟ ತಿದ್ದುಪಡಿಗೆ ಮಾಡಿದ್ರು. 100 ವರ್ಷ ಆಗಿದೆ ಶುರು ಆಗಿ. ಅವ್ರು ಹೇಳ್ತಿರೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಜನ ನೇಮಕ ಮಾಡಿದ್ದಾರೆ ಸಿಬ್ಬಂದಿಗಳನ್ನ? ಅಷ್ಟೇ ಹೇಳಿ. ಒಂದೇ ಒಂದು ಪರ್ಮನೆಂಟ್ ಸ್ಟಾಫ್ ಇದ್ದಾರಾ? ಆಯ್ತು, ಸ್ಯಾಂಕ್ಷನ್ ಆಗಿದೆ ಪೋಸ್ಟ್. ನೇಮಕಾತಿ ಎಷ್ಟು ಜನ ಮಾಡಿದ್ದೀರಾ? ಅಶ್ವಥ್ ನಾರಾಯಣಜಿ, ಚಾಮರಾಜನಗರದಲ್ಲಿ ಕೃಷಿ ಕಾಲೇಜು ಚೌಲ್ಟಿನಲ್ಲಿದೆ. ಹೇಳ್ತೀನಿ ಕೂತ್ಕೊಳ್ರಿ. ಈಗ ನೀವು ಹೈಯರ್ ಎಜುಕೇಶನ್ ಕೂತ್ಕೊಳ್ಳಿ ದಯಮಾಡಿ.